ಸರ್ಕಾರಕ್ಕೆ ಈಗಲೇ ಚುನಾವಣೆ ಮಾಡುವ ಮನಸ್ಸಿಲ್ಲ. ಬೇರೆ ಬೇರೆ ಕಾರಣಗಳನ್ನು ಹೇಳ್ತು. ಆಕ್ಚುಲಿ ಸುಪ್ರೀಂ ಕೋರ್ಟ್ನ ಆದೇಶ ಇದ್ದದ್ದು ಜೂನ್ ಅಂತ್ಯದೊಳಗೆ ಚುನಾವಣೆಯ ಪ್ರಕ್ರಿಯೆ ಮುಗಿಬೇಕು ಅಂತ. ಡಿಸೆಂಬರ್ ಅಂತ್ಯದ ತನಕ ಟೈಮ್ ಕೊಡಿ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ 2 ತಿಂಗಳಷ್ಟೇ ಟೈಮ್ ಕೊಟ್ಟಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆಯ ಪ್ರಕ್ರಿಯೆ ಮುಗಿಸಿ, ಇನ್ನು ಎಕ್ಸ್ಟೆನ್ಷನ್ ಕೊಡಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. SIR ಪ್ರಾಸೆಸ್ ಕಂಪ್ಲೀಟ್ ಆಗಿರೋದಿಲ್ಲ, ಮತದಾರರ ಪಟ್ಟಿ ರೆಡಿ ಆಗೋದಿಲ್ಲ ಅಂತ ವಾದ ಮಂಡನೆ ಆಯಿತು ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಎದುರು. ಹಳೆ ವೋಟರ್ ಐಡಿನಲ್ಲೇ ಮಾಡಿ ಅಂತ ಪೀಠ ಹೇಳಿದೆ. ಸಿಬ್ಬಂದಿಯ ಕೊರತೆ ಸೇರಿದಂತೆ ಅನೇಕ ಕಾರಣಗಳನ್ನು ರಾಜ್ಯ ಸರ್ಕಾರ ಇಟ್ಟು SIR ಪ್ರಕ್ರಿಯೆ ಮುಗಿದಿರೋದಿಲ್ಲ ಅನ್ನೋದು ಕೂಡ ವಾದವಾಗಿತ್ತು. ಆಗಸ್ಟ್ 31ರ ಒಳಗೆ GBA ಚುನಾವಣೆ ಮುಗಿಸಿ ಈಗಿರೋ ಮತದಾರರ ಪಟ್ಟಿಯಲ್ಲೇ ಚುನಾವಣೆ ಮಾಡಿ, ಕಾರಣ ಹೇಳಬೇಡಿ, ಮತ್ತೆ ಸಮಯ ಕೇಳಿ ಅರ್ಜಿ ಸಲ್ಲಿಸಬೇಡಿ. ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಹೇಳಿದ ಮಾತಿದು. ಕಾಂಗ್ರೆಸ್ ನಾಯಕರುಗಳಿಗೆ ಸೋಲಿನ ವರದಿ ಸಿಕ್ಕಿದೆ, ಅದಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರ ವಾಗ್ದಾಳಿ. ಈಗ ಚುನಾವಣೆ ನಡೆದ್ರೆ ಬಿಜೆಪಿ ಮತ್ತೆ ಗೆಲ್ಲುತ್ತೆ ಅಂತ CK ರಾಮಮೂರ್ತಿ ಹೇಳಿದ್ರು. ಜಯನಗರದ ಶಾಸಕರು DK ಶಿವಕುಮಾರ್ CM ಆಗ ತನಕ GBA ಚುನಾವಣೆ ಮಾಡಬಾರದು ಅಂತಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಅವರ ಮಾತಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಪದೇ ಪದೇ ಮುಂದೂಡುವಂಥ ಅಫಿಡವಿಟ್ಗಳನ್ನು ಕೋರ್ಟ್ಗಳಲ್ಲಿ ಹಾಕ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ 5 ಭಾಗಗಳಲ್ಲಿ ಹಣದ ಮುಗ್ಗಟ್ಟು ಕಾಣ್ತಾ ಇದೆ. ಅವ್ರು ಮಾಡಿರುವಂಥ ಇಂಟರ್ನಲ್ ಸರ್ವೆ ಪ್ರಕಾರ ಬೆಂಗಳೂರಿನ ಈ 5 GBAಗಳಲ್ಲಿ ಅವರು ಗೆಲ್ಲೋದು ಕಷ್ಟ ಅಂತ ವರದಿ ಬಂದಿರೋದ್ರಿಂದ ಪದೇ ಪದೇ ಮುಂದೂಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ DK ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರದು ಅಂತ DK ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಇದನ್ನು ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟು ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್, ಅದರೊಳಗಡೆ ಆದರೂ ಚುನಾವಣೆಯನ್ನು ನಡೆಸಿ. BJP ಈ ಚುನಾವಣೆಗೆ ತಯಾರಾಗಿದೆ, ನಾವು ಚುನಾವಣೆಯ ಪರವಾಗಿದ್ದೀರಿ, ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಲೆಟರ್ ಕೊಟ್ಟಿದ್ದೀರಿ ಚುನಾವಣೆ ನಡೆಸಿ ಅಂತ. ನೀವು ಸೋಲುತ್ತೆ ಅನ್ನೋ ಭಯದಿಂದ ನೀವು ಚುನಾವಣೆಯನ್ನು ಮುಂದೂಡ್ತಾ ಇದ್ದೀರಾ. ಅಲ್ಲ, ಇದು ನೆಪ ಮಾತ್ರ ಅಷ್ಟೇ. ಮೊದಲೇ ಚುನಾವಣೆ ಗಡುವಿಗೆ ನಡೆಸ್ಬಿಟ್ಟಿದ್ರೆ ಈ SIR ಬರ್ತಾನೆ ಇರಲಿಲ್ಲಲ್ಲ. GBA ಚುನಾವಣೆಯನ್ನ ಆಗಸ್ಟ್ ಎಂಡಷ್ಟೊತ್ತಿಗೆ ಚುನಾವಣೆಯನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ, ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೀವಿ. ಈ ಸರ್ಕಾರ ನೆಪಗಳನ್ನ ಒಡ್ಡಿ ಈ ಚುನಾವಣೆಯನ್ನ ಮುಂದೂಡ್ತಾ ಇತ್ತು. ಯಾದಕ್ಕೆ ಈ ಚುನಾವಣೆಯನ್ನ ಮಾಡಿದ್ರೆ 5 ಪಾಲಿಕೆನಲ್ಲಿ BJP ಬರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ, ಸರ್ವೆ ರಿಪೋರ್ಟ್ ಕೂಡ ಇದೆ. ಎಲ್ಲ ಏನ್ ರೇಟ್ ಅನ್ನ ಜಾಸ್ತಿ ಮಾಡಿದರೆ ಸರ್ಕಾರಕ್ಕೆ ವಿರುದ್ಧವಾಗಿ ಜನ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ನಾನು ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. GBA ಎಲೆಕ್ಷನ್ ಆಗಸ್ಟ್ 31ರ ಒಳಗೆ ಪ್ರಾಸೆಸ್ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅಲ್ಲಿ ತನಕ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಲ್ಲ ಅಂತ ಅರ್ಥ. ಹೊಸ್ತಿಲಲ್ಲಿ ಪ್ರಮುಖ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳನ್ನಿಟ್ಕೊಂಡು ನಾಯಕತ್ವ ಬದಲಾವಣೆಯ ಚರ್ಚೆ ಏನು ಮಾಡ್ತಾರೆ?
ಡಿಸೆಂಬರ್ 31 ತನಕ ಸಮಯ ಬೇಕು ಅಂತ ಸರ್ಕಾರ ಕೇಳಿತ್ತು. ಆಗಸ್ಟ್ 31 ತನಕ ಸಮಯವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದರ ಮಧ್ಯದಲ್ಲಿ ವಿಧಾನ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆಗಳಿದ್ದಾವೆ. ಇಂಥ ಟೈಮ್ನಲ್ಲಿ ನಾಯಕತ್ವ ಬದಲಾವಣೆಯಂಥ ಜೇನುಗೂಡಿಗೆ ಯಾವ ಹೈಕಮಾಂಡು ಕೈ ಹಾಕದಿಲ್ಲ. ಸಾಧ್ಯತೆಗಳ ಕಡಿಮೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಹಾಗೂ ಪ್ರಶಾಂತ್ ನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ತಾವು ಹೇಳಿದ ಹಾಗೆ ಇಂಟರ್ನಲ್ ರಿಪೋರ್ಟ್ಗಳಿರೋದು ನಿಜಾನ? ಬಿಜೆಪಿ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ, ಈಗ ಚುನಾವಣೆ ನಡೆದ್ರೆ ಅಬ್ಬಬ್ಬ ಅಂದರೆ 5ರ ಪೈಕಿ 2 ಗೆಲ್ಲಬಹುದು ಅಂತ. ಎಸ್ ಅಜಿತ್, ಚುನಾವಣೆಯನ್ನು ಜೂನ್ 30ರೊಳಗೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಆದೇಶವನ್ನು ಕೊಟ್ಟಿತ್ತು. ಆಗಲೇ ಕಾಂಗ್ರೆಸ್ ನಾಯಕರು ಆಂತರಿಕವಾಗಿ ಅವರು ಎಲ್ಲ ವಿಭಾಗದಲ್ಲೂ ಕೂಡ ಸರ್ವೆಯನ್ನು ಮಾಡಿದರು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೂಲಕ ಈಗ ಚುನಾವಣೆ ನಡೆದರೆ ಯಾವ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಯಾಕಂದರೆ ಕಳೆದ ಬಾರಿ ಚುನಾವಣೆ ಆದಾಗ 198 ವಾರ್ಡ್ ಇತ್ತು, ಈಗ ಅದು 369 ಆಗಿದೆ. 5 ಪಾಲಿಕೆಗಳಾಗಿದ್ದಾವೆ. ಪಾಲಿಕೆಗಳಿಗೆ ಹೊಸ ಪ್ರದೇಶಗಳು ಸೇರ್ಪಡೆಯಾಗಿದ್ದಾವೆ. ಬಹಳ ಮುಖ್ಯವಾಗಿ ಈ ಹೊಸ ಪ್ರದೇಶಗಳಲ್ಲಿರ್ತಕ್ಕಂಥ ವಾತಾವರಣ ಹೇಗಿದೆ, ಮೂಲ ನಗರದ ಒಳಗಿರ್ತಕ್ಕಂಥ ವಾತಾವರಣಗಳು ಹೇಗಿದೆ ಮತ್ತು ಯಾವ ಒಂದು ವಿಚಾರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬೆಂಗಳೂರಿನ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾರ ಕಡೆ ಒಲವಿದೆ ಅಂತಕ್ಕಂಥ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈಗಾಗಲೇ ಪಡೆದುಕೊಳ್ಳಲಾಗಿದೆ. ನಮಗೂ ಇರತಕ್ಕಂಥ ಮಾಹಿತಿಯ ಪ್ರಕಾರ 5 ಪಾಲಿಕೆಗಳಲ್ಲಿ ಬೆಂಗಳೂರು ಕೇಂದ್ರ ಪಾಲಿಕೆಯೊಂದನ್ನು ಹೊರತುಪಡಿಸಿದರೆ ಉಳಿದಿರ್ತಕ್ಕಂಥ ಎಲ್ಲ ಪಾಲಿಕೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ನೆಗೆಟಿವ್ ಆಗಿರ್ತಕ್ಕಂಥ ರಿಪೋರ್ಟ್ಗಳು ಬಂದಿದೆ. ಆ ಕಾರಣಕ್ಕಾಗಿ ಬೆಂಗಳೂರು ಕೇಂದ್ರವನ್ನು ಇಟ್ಟುಕೊಂಡು ನಾವು ರಾಜಕಾರಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ 5 ಪಾಲಿಕೆಗಳನ್ನು ಗೆಲ್ಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಕಾಂಗ್ರೆಸ್ನ ತೀವ್ರ ವಿರೋಧದ ಮಧ್ಯದಲ್ಲೂ ಕೂಡ 5 ಪಾಲಿಕೆಗಳನ್ನು ಈಗಾಗಲೇ ಮಾಡಲಾಗಿದೆ. ಅಂದರೆ GBಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಾವು ಮಾಡಿರ್ತಕ್ಕಂಥ ಏನು ಕೆಲಸ ಇದೆ ಸಹಜವಾಗಿ ನಮಗೆ ಲಾಭ ಆಗಬೇಕು. ಆದರೆ ಎಲ್ಲ ಒಂದು ಕಡೆ 4 ಪಾಲಿಕೆಗಳಲ್ಲಿ ಸೋಲಾಗಿದ್ದೆ ಆದರೆ ಬಿಜೆಪಿ ಅವರು ನಿಜಕ್ಕೂ ರೆಡಿ ಇದ್ದಾರಾ? ಬಿಜೆಪಿ ಶಾಸಕರುಗಳ ಬೆಂಗಳೂರಿನ ಶಾಸಕರುಗಳ ತಯಾರಿದಾರಾ ಅಥವಾ ಸುಮ್ಮನೆ ಮಾತಾಡ್ತಿರೋದಾ? ಇದನ್ನು ಆರಂಭಿಕವಾಗಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಅಂದರೆ BJPಯ ಶಾಸಕರನ್ನು ಕೂಡ ಒಳಗೊಂಡಂತೆ ಬೆಂಗಳೂರಿನ ಯಾವ ಶಾಸಕರಿಗೂ ಕೂಡ ಪಾಲಿಕೆ ಚುನಾವಣೆ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂತಂದರೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳು ಕೂಡ ಇದ್ದಾವೆ. ಯಾಕೆಂದರೆ ಅವರ ಪ್ರದೇಶದಲ್ಲಿ ಅಂದರೆ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾಲಿಕೆ ಸದಸ್ಯರು ಬಂದಾಗ ಸಹಜವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗದ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸಹಜವಾಗಿ ಕಂಟ್ರೋಲ್ ಅಂದರೆ ಸೆಂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಶಾಸಕರು ಕೂಡ ಮಾಡಿದರು. ಈ ವಿಚಾರದಲ್ಲಿ ಪಕ್ಷ ಭೇದ ಮರೆತು ಒಂದೇ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಚುನಾವಣೆಯನ್ನು ಮುಂದೂಡಲಿಕ್ಕೆ ಸುಪ್ರೀಂ ಕೋರ್ಟಲ್ಲಿ ಎಲ್ಲ ರೀತಿಯಾಗಿರುವಂಥ ಕಾನೂನು ಸಮರಗಳು ನಡೆದಾಗ ಪರೋಕ್ಷವಾಗಿ ಎಲ್ಲ ಪಕ್ಷ ಶಾಸಕರು ಕೂಡ ಸಹಕಾರ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಜೂನ್ 30ರೊಳಗಡೆ ಚುನಾವಣೆ ಮಾಡಬೇಕು ಅಂತ ಹೇಳಿದಾಗ ಸಹಜವಾಗಿ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದು. BJP ನಾಯಕರು ಕೂಡ ಒಂದು ಹಂತದಲ್ಲಿ ತಯಾರಿಯನ್ನು ಮುಂದುವರಿಸಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ರಾಮ್ ಮಾಧವ್ ಅವರನ್ನು ಕೂಡ ಈ ಒಂದು ಚುನಾವಣೆಯ ಜವಾಬ್ದಾರಿ ತೆಗೆದುಕೊಳ್ಳಲಿಕ್ಕೆ ಹೈಕಮಾಂಡಿನಲ್ಲೇ ನೇಮಕ ಆಯಿತು. ಅವರು ಕೂಡ ಕರ್ನಾಟಕಕ್ಕೆ ಬಂದು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಕೂಡ ಮಾಡಿದರು. ಎಲ್ಲರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಸಂಘಟನಾತ್ಮಕವಾಗಿ ಪಕ್ಷವನ್ನು ಗೆಲ್ಲಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಅವರು ಮುಂದುವರಿಸಿದ್ದಾರೆ. ಇದು ಈ ಹಿನ್ನೆಲೆಯಲ್ಲಿ ಈಗ BJP ಶಾಸಕರು ಚುನಾವಣೆ ಮಾಡಿ ಅಂತಕ್ಕಂಥ ಅಧಿಕೃತವಾಗಿರೋ ಪತ್ರವನ್ನು ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಎಲ್ಲ ಪ್ರಯತ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.